ಸ್ನೇಹಿತರೆ, ಇದು ಹೆಸರಿಗೆ ವಿಶ್ವವಿಖ್ಯಾತ ರಾಷ್ಟ್ರೀಯ ಹೆದ್ದಾರಿ 66 ಎರಡು ಬದಿ ಪ್ರಭಾತ್ ಪೇರಿ ಹೊರಟಂತೆ ನಿಲ್ಲುವ ಭಾರಿ ವಾಹನ ಬೀಚ್ ಸೌಂದರ್ಯ ಸವಿಯುವ ಅವಕಾಶ ಕಿತ್ತುಕೊಂಡ್ರೆ ಬೀಚಿಗೆ ಧೂಮಕೇತು. ಮುಂದೆ ಇದೆ ಜಂಕ್ಷನ್, ಹೆದ್ದಾರಿ ಕೂಡ ರಸ್ತೆಯೂ ಇದೆ. ಅಲ್ಲೇನಿದ್ರು ಕಾನೂನಿಗೆ ಮಣ್ಣೆರಚಿ ನಿಂತಲ್ಲೇ ಠಿಕಾಣಿ ಹೂಡಿದ ಗೂಡಂಗಡಿಗಳ ಸಾಲು. ಈ ಎಲ್ಲ ಅಪಸವ್ಯ ನೋಡ್ತಿರೋ ವರಮಹಾರಾಜ ಸ್ವಾಮಿ ದೇವಸ್ಥಾನ. ಗೆಳೆಯರೇ, ಈ ಸೇತುವೆ ಎಡಭಾಗದಲ್ಲಿ ಕಾಣ್ತಿದೆಯಲ್ಲ, ಅದು ಸೌಪರ್ಣಿಕಾ ನದಿ. ಇವಳು ಹರಿತಾಳೋ ನಿಂತಿದ್ದಾಳೋ ಗೊತ್ತಾಗದಷ್ಟು ಗುಪ್ತಗಾಮಿನಿ, ಹಾಗಾಗಿ ಈಕೆ ಮಂದಗಾಮಿನಿ. ಸ್ನೇಹಿತರೆ, ಇದು ಬೀಚ್ ಪಾರ್ಕ್. ನಿರಂತರ ಕೆಲಸ ನಡೆಯುತ್ತಲೇ ಇರುವ, ಏನು ಮಾಡ್ತಾರೆ ಅಂತ ಗೊತ್ತಾಗದ ಗೆಳೆಯರೇ, ನಾನು ಈಗ ಎಲ್ಲಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ? ಹೌದು, ವಿಶ್ವವಿಖ್ಯಾತ ಮರವಂತೆ ತ್ರಾಸಿ ಬೀಚ್ ಬಳಿ ಇದ್ದೇನೆ. ಮರವಂತೆ ಬೀಚ್ ಕುರಿತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳ ಸಾಕಷ್ಟು ನೋಡಿರ್ತೀರ, ಡ್ರೋನ್ ಚಿತ್ರ ನೋಡಿ ಆಶ್ಚರ್ಯಪಟ್ಟಿರ್ತೀರ. ಆದರೆ ಡ್ರೋನ್ ಸೀನ್ ನೋಡಿದಷ್ಟು ಚಂದಕ್ಕೆ ಬೀಚ್ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕರಾವಳಿಯ ತೀರದ ರಕ್ಷಕ ಪಶ್ಚಿಮ ಘಟ್ಟಗಳ ಸಾಲು, ತೆಂಗು ಬಾಳೆ ಕೊಂಗುಗಳ ವೈವಿಧ್ಯ ದೃಶ್ಯಾವಳಿಗಳು. ಕನ್ನಡ ನಾಡಿನ ಕರಾವಳಿ ಕಾವ್ಯದ ನಾಡು, ಕಾವ್ಯವೇ ಹಾಡು ಅಂತೆಲ್ಲ ಬಣ್ಣಿಸೋದು ಬೇರೆ, ಓದಿ ಖುಷಿ ಪಡೋದು ಬೇರೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತಾರಲ್ಲ ಹಾಗೆ. ಮರವಂತೆ ತ್ರಾಸಿ ಬೀಚು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಪ್ರಕೃತಿ ವೈವಿಧ್ಯ ಎಲ್ಲೆಡೆ ಹಾಸಿದೆ. ವಿಶ್ವವಿಖ್ಯಾತ ಮರವಂತೆ ಆಸ್ಪಾಸು ಶ್ರೀ ಮೂಕಾಂಬಿಕೆ ತಾಯಿ ಸನ್ನಿಧಿ, ಅರಿಶಿನಗುಂಡಿ, ಆನೆಜರಿ, ಬೆಳಕಲ್ ತೀರ್ಥ, ಜಲಪಾತಗಳ ಸಾಲು ಸಾಲು. ಸೌಪರ್ಣಿಕಾ ನದಿಯ ಬೆಳ್ಳೊನೆಗಳ ಕಡಲ ತಡಿ ಶ್ರೀ ವರಾಹಿ ದೇವಾಲಯ. ಇದು ಮರವಂತೆ ಎನ್ನುವ ಪ್ರಕೃತಿಯ ಜೀವಂತ ಚಿತ್ರ. ಸೂರ್ಯಾಸ್ತಮಾನ ಮರವಂತೆಯ ಮಂತ್ರ ಮುಗ್ಧ ಸೌಂದರ್ಯ. ಸೂರ್ಯಾಸ್ತ ಅದು ಕಣ್ಣುಗಳು ನಂಬಲಾರದ ಚಿತ್ರ. ಸಮುದ್ರದ ಬಂಗಾರದ ಬಣ್ಣ, ಬಾನಿನ ಬಣ್ಣ ಬದಲಾವಣೆ, ಕಾಮನ ಬೆಳ್ಳಿನ ಚಿತ್ತಾರ, ಸೌಂದರ್ಯ ಪ್ರಜ್ಞೆ ಇದ್ದರೆ ಸಾಕು ಮರವಂತೆ ಮಂತ್ರಮುಗ್ಧಗೊಳಿಸುತ್ತೆ. ಇಲ್ಲಿ ನದಿ, ಸಮುದ್ರ ಮತ್ತು ರಸ್ತೆ ಒಂದೇ ತಾಣದಲ್ಲಿ. ಹಾಗಾಗಿ ವಿಶ್ವವಿಖ್ಯಾತ. ಇದು ನೈಸರ್ಗಿಕ ಅದ್ಭುತ ಮತ್ತು ಅಚ್ಚರಿ. ಆದರೆ ಇಂದಿನ ಮರವಂತೆ ಕಣ್ಣೀರಾಗ್ತಿದೆ. ಮೂಲಭೂತ ಸೌಕರ್ಯ ಇಲ್ಲ, ಪ್ರವಾಸೋದ್ಯಮದ ನಿರ್ಲಕ್ಷ್ಯ. ಆದರೂ ಮರವಂತೆ ಬೀಚ್ ರಾತ್ರಿಯೇ ಆಗದ ಹಾಗೆ ಅಭಿವೃದ್ಧಿ ಮಾಡ್ತೀವಿ ಅಂದರು. ಬಿತ್ತು ನೋಡಿ ಚಪ್ಪಾಳೆ. ಹೈ ಮಾಸ್ಕ್ ದೀಪ ಹಾಕಿದರು. ಸೂರ್ಯಾಸ್ತಮಾನ ವೀಕ್ಷಣೆಗೆ ಹೊರಗು ಬೆಂಚೂ ಹಾಕಿದರು. ಬದಲಾಯಿತು ಮರವಂತೆ ಅಂತ ಹೊಗಳಿದ್ದು. ಇದು ಅವೈಜ್ಞಾನಿಕ, ಉಳಿಯೋಲ್ಲ ಅಂತ ಯಾರೊಬ್ಬ ಪತ್ರಕರ್ತ ಬರೆದ. ಅವನಿಗೆ ಸಿಕ್ಕಿದ್ದು ಅಪಹಾಸ್ಯ. ಆದರೆ ಬರೆದ ಪತ್ರಕರ್ತನ ಅಕ್ಷರ ಇದೆಯಲ್ಲ, ಅದು ನಿಜವಾಯಿತು. ಹೊಯ್ ಮಾಸ್ಕ್ ದೀಪ, ಹೊರಗು ಬೆಂಚು, ಸಮುದ್ರ ಸ್ವಾಹ, ಲಕ್ಷಾಂತರ ಹಣ ಗುಳುಮ್ಮು. ಮರವಂತೆ ಹಿತ್ತಲ ಗಿಡ, ಮರವಂತೆ ಸಮುದ್ರ, ನದಿ, ರಸ್ತೆ ಒಂದೇ ಸ್ಥಳದಲ್ಲಿ ಸೇರುವ ಮಂತ್ರ ಲೋಕ. ಆದರೆ ಈ ಎಲ್ಲ ಸೌಕರ್ಯಗಳ ಮಧ್ಯೆ ಪ್ರಕೃತಿಯ ಅಚ್ಚರಿಯ ರತ್ನ ಮರವಂತೆ. ಒಂದೆಡೆ ಸೌಪರ್ಣಿಕಾ ನದಿ ನಿಶ್ಶಬ್ದವಾಗಿ ಹರಿತಾ ಇರ್ತಾಳೆ, ಇನ್ನೊಂದೆಡೆ ಅಲೆಗಳ ಅಬ್ಬರದಲ್ಲಿ ಗರ್ಜಿಸುವ ಅರಬ್ಬಿ ಸಮುದ್ರ. ಇವರಿಬ್ಬರ ಮಧ್ಯೆ ನಿರಾಳವಾಗಿ ಸಾಗುವ ರಾಷ್ಟ್ರೀಯ ಹೆದ್ದಾರಿ 66. ನದಿ, ಸಮುದ್ರ ಮತ್ತು ರಸ್ತೆ ಒಂದೇ ಸ್ಥಳದಲ್ಲಿ ಸೇರುವ ಈ ಅದ್ಭುತ ದೃಶ್ಯ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲಿಯೇ ಅಪರೂಪ. ಮರವಂತೆ ಸೂರ್ಯಾಸ್ತದ ಸೌಂದರ್ಯ ಕಣ್ಣಿಗೊಂದು ಬಣ್ಣ ಬದಲಾಯಿಸುವ ಗೋಸಂಬೆ ಇದ್ದಂತೆ. ಆಕಾಶದಲ್ಲಿ ಕಾಮನ ಬಿಲ್ಲು, ಸಮುದ್ರದಲ್ಲಿ ಬಂಗಾರದ ಬೆಳಕು, ಸೂರ್ಯನ ತಿರುಗಾಟದಲ್ಲಿ ಬಣ್ಣಗಳ ನೃತ್ಯ, ಬೆಳಕು ನೆರಳಿನ ಚಿತ್ತಾರ. ಇದನ್ನು ನೋಡಿದವರು ನಿಶ್ಚಲರಾಗುತ್ತಾರೆ. ಇಲ್ಲಿ ಮಾತುಗಳು ಬಡವಾಗುತ್ತೆ, ಮನಸ್ಸು ತುಂಬಿ ಬರುತ್ತೆ. ಪ್ರಕೃತಿ ಮಾತೆಗೊಂದು ಧನ್ಯತಾ ಭಾವ ಮೂಡಿಸುತ್ತೆ.
ಆದರೆ ವರ್ಣಿಸಿದಷ್ಟು ಶ್ರೀಮಂತರವಾಗಿದೆಯಾ ಮರವಂತೆ ಬೀಚು? ಡ್ರೋನ್ ಶಾಟ್ ನೋಡಿದರೆ ಹೌದೌದು ಅನ್ನಬೇಕು, ಆದರೆ ವಸ್ತುಸ್ಥಿತಿಯೇ ಬೇರೆ. ಕಡಲ ತೀರ ಭಾರಿ ವಾಹನಗಳ ಆಡಂಬೋಲ ಕಣ್ರಿ. ಕಡಲ ತಡಿಯಲ್ಲಿ ವಾಹನಗಳು ಗೋಡೆ ಕಟ್ಟಿದ ಮೇಲೆ ಸೂರ್ಯಾಸ್ತಮಾನ ನೋಡೋದೆಂತು. ಇನ್ನೊಂದು ಕಡೆ ಗೂಡಂಗಡಿಗಳ ಸರತಿ ಸಾಲು. ಹಾಗಂತ ಗೂಡಂಗಡಿ ವಿರೋಧಿ ಅಂತ ನಾನಲ್ಲ. ಏನು ಬಡವರು ಹೊಟ್ಟೆಪಾಡಿಗೆ ಮಾಡ್ಕೋತಾರೆ, ವಿರೋಧಿಸೋದು ತಪ್ಪಲ್ವ ಅಂದರೆ ಹೌದು ತಪ್ಪೇ. ಬೇರೆ ವ್ಯವಸ್ಥೆ ಇಲ್ಲದಿದ್ದರೆ ಅವರು ಕಡಲ ತೀರದಲ್ಲಿ ಕೂತಿದ್ದರೆ ನನ್ನದೇನು ಅಭ್ಯಂತರ ಇಲ್ಲ. ಆದರೆ ಗೂಡಂಗಡಿಗಳಿಗಾಗಿ ಸಪ್ರೇಟ್ ಜಾಗದಲ್ಲಿ ಸುಸಜ್ಜಿತ ಗೂಡಂಗಡಿ ಮಳಿಗೆ ಇಲಾಖೆ ಮಾಡಿಕೊಟ್ಟಿದ್ದೀರಿ. ಅಲ್ಲಿ ಮೂಲಭೂತ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಹೋಗಿ ಕೂರೋದಕ್ಕೆ ಇವರಿಗೆ ಏನು ದಾಡಿ? ಇಲ್ಲಿಗೆ ಗಿರಾಕಿ ಬರೋಲ್ಲ ಇನ್ನು ತಕರಾರು. ಅಲ್ಲಿ ಹೋಗಿ ಕೂರದೆ ಕಸ್ಟಮರ್ ಬರಲ್ಲ ಅಂದರೆ ಹೇಗೆ ರೀ? ಇನ್ನು ಗೂಡಂಗಡಿಯು ಸಂಚಾರಿ ಆದರೆ ಪರ್ಮನೆಂಟ್ ಠಿಕಾಣಿ. ಸಂಚಾರಿ ಹೆಸರಲ್ಲಿ ಕಾನೂನು ಬಳಸಿಕೊಂಡು ಅದರ ದುರುಪಯೋಗ ಕಡಲ ತೀರದಲ್ಲಿ. ಇನ್ನು ಭಾರಿ ವಾಹನ ನಿಲ್ಲುತ್ತೆ ಅಂದಲ್ಲ, ಅವರಿಗೆ ಕಡಲ ತೀರ ಶೌಚಾಲಯ. ಪ್ರವಾಸಿಗರಿಗೆ ಹೇಸಿಗೆ ಅನಿಸೋಲ್ವೇನ್ರಿ? ಹಾಗಂತ ಬೀಚ್ ಹತ್ತಿರನೇ ಗಂಗೊಳ್ಳಿ ಠಾಣೆ ಕೂಗಳತೆಯಲ್ಲಿದೆ. ಅವರಿಗೆ ಇಂಟರ್ಸೆಪ್ಟರು, ಹೈವೇ ಪ್ಲೋಟೂನ್ ಎಲ್ಲ ಇದೆ. ಅವರು ದಿನವಿಡೀ ಕಾಯಬೇಕಾಗಿಯೂ ಇಲ್ಲ. ಪೀಕ್ ಅವರ್ನಲ್ಲಿ ವಾಹನ ನಿಲುಗಡೆಯನ್ನಾದರೂ ತಡಿಬಹುದಲ್ವ? ಅದೇ ಖ್ಯಾತ ಕಲಾವಿದ ಪುಟ್ಟಣ್ಣ ಕನಗಾಲ್ ತಮ್ಮ ಚಿತ್ರಗಳಲ್ಲಿ ಮರವಂತೆಯ ಸೌಂದರ್ಯವನ್ನು ಸೆರೆ ಹಿಡಿದಿದ್ದಾರೆ ಅಂದರೆ ಅದರ ತಾಕತ್ತು ನೀವೇ ಅಂದಾಜಿಸಿ. ಗೋವಾ, ಕೇರಳ ರಾಜ್ಯಕ್ಕೆ ಪ್ರವಾಸೋದ್ಯಮ ದೊಡ್ಡ ಆದಾಯದ ಮೂಲ. ನಮ್ಮ ರಾಜಕಾರಣಿಗಳು ಗೋವಾ, ಕೇರಳ ಮಾದರಿ ಅಂತಾರೆ. ಬದ್ಧತೆ ಇರೋದವರು. ಪ್ರವಾಸಿಗರಿಗೆ ಇಲ್ಲಿ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಪ್ರವಾಸಿ ಮಂದಿರವಿತ್ತು, ಅದು ಒಂದು ಕಾಲದಲ್ಲಿ ಜುಗಾರಿ ಅಡ್ಡ. ಈಗ ಮತ್ತೊಂದು ತಲೆ ಎತ್ತಿದೆ. ಅದಿನ್ಯಾವತ್ತೋ ಯಾರಿಗೆ ಗೊತ್ತು ರೀ? ಅದಕ್ಕೆ ಖಾಸಗಿಯವರು ಲಾಡ್ಜಿಂಗ್, ಬೋರ್ಡಿಂಗ್ ವ್ಯವಸ್ಥೆ ಮಾಡ್ಕೋತಾರೆ. ಸರ್ಕಾರಕ್ಕೆ CRZ ಭೂತ. ಖಾಸಗಿಯವರಿಗೆ ಇಲ್ಲದ CRZ ಸರ್ಕಾರಕ್ಕೆ ಕರಾವಳಿ ಕಡಲ ತೀರ ನೆನಪಾಗೋದು ನೆನಪಾಗೋದು ಬರಬೇಕು, ಕಡಲ ಕರೆತ ಶುರುವಾಗಬೇಕು. ಪ್ರತಿ ಮಳೆಗಾಲದಲ್ಲೂ ಮರವಂತೆ ಕಡಲ ತೀರಕ್ಕೆ ಸಚಿವರ ದಂಡು ಬರುತ್ತೆ. ಕಡಲ ಕೊರೆತ ನೆಪದಲ್ಲಿ ಅದೊಂದು ಟೂರಿಂಗ್ ಪ್ಯಾಕೇಜು. ಸ್ಥಳ ನೋಡಿ ಆಕಾಶದಲ್ಲಿ ಅರಮನೆ ಕಟ್ಟಿ ಹೋಗ್ತಾರೆ. ಮತ್ತೆ ಮರವಂತೆ ನೆನಪಾಗೋದು ಮತ್ತೊಂದು ಮಳೆಗಾಲ, ಮತ್ತೊಂದು ಕಡಲ ಕೊರೆತ. ಪ್ರವಾಸೋದ್ಯಮದ ನಿರ್ಲಕ್ಷ್ಯದಿಂದ ಮರವಂತೆ ಬಡವಾಗಿದೆ. ಆದರೆ ಪ್ರಕೃತಿ ತನ್ನ ಸೌಂದರ್ಯವನ್ನು ಹಂಚುವುದನ್ನು ನಿಲ್ಲಿಸಲಿಲ್ಲ. ಅದು ನಿಷ್ಕಲ್ಮಶವಾಗಿ ತನ್ನ ಕೀರ್ತಿಯನ್ನು ಮುಂದುವರಿಸ್ತಾನೆ ಇದೆ. ಹಿಂದೆ ಕುಂದಾಪುರಕ್ಕೆ ಎಸಿಯಾಗಿ ಬಂದ ಭೂಪಾಲನ್ ಕಡಲ ತೀರದ ಬಗ್ಗೆ ಆಸಕ್ತಿ ತೋರಿಸಿದರು. ಕೇಂದ್ರ ಸರ್ಕಾರದ ಅನುದಾನ ಬಳಸಿಕೊಂಡು ಕಡಲ ಕೊರೆತ ಹಾಗೂ ಮಾರ್ಕ್ ವೇವೆ ಮಾಡಿದರು. ಹಾಗೆ ಗೂಡಂಗಡಿಗಳ ತೆರವು ಮಾಡಿ ಮರವಂತೆ ಸರ್ಕಾರಿ ಭೂಮಿ ಒತ್ತುವರಿ ತಪ್ಪಿಸಲು ಸರ್ವೆ ಕೂಡ ಮಾಡಿಸಿದರು. ಅವರ ವರ್ಗಾವಣೆ ನಂತರ ಯಥ ಪ್ರಕಾರ ಕಡಲ ತಡಿಯಲ್ಲಿ ಗೂಡಂಗಡಿಗಳ ಸ್ಥಾಪನೆ ಆಗಿದೆ. ಅಂದು ಉಡುಪಿ ಜಿಲ್ಲಾಧಿಕಾರಿಯಾಗಿದ್ದ MT ರೇಜು ಮರವಂತೆ ಬೀಚ್ ಅಭಿವೃದ್ಧಿ ಸ್ಥಳೀಯ ಜನರ ಸಹಕಾರದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಮಿತಿಯ ರಚನೆ ಮಾಡಿದರು. ಮೀಟಿಂಗ್ ಕೂಡ ನಡೆಸ್ತಾ ಇದ್ದರು. ಅವರು ದೊಡ್ಡ ಕನಸನ್ನು ಕೂಡ ಕಟ್ಕೊಂಡಿದ್ದರು. ಅಲ್ಲಿ ವಾಹನ ಪಾರ್ಕು, ಬಣ್ಣದ ಕಾರಂಜಿ, ಮಕ್ಕಳ ಪಾರ್ಕು ಯೋಜನೆ ರೂಪಿಸಿದರು. ಪಾರ್ಕ್ ಸ್ವಲ್ಪ ಅಭಿವೃದ್ಧಿನೂ ಮಾಡಿ ರಾಜ್ಯೋತ್ಸವನ ಸಹಿತ ಅವ್ರ ಕಾಲದಲ್ಲಿ ಆಚರಣೆ ಮಾಡಿದರು. ಅವರು ಹೋದರು. ಆದರೆ ಪಾರ್ಕ್ ಕೆಲಸ ಮಾತ್ರ ನಿಲ್ಲೇ ಇಲ್ಲ. ನೀವು ಏನಾದರೂ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆಗೆ ಅವಕಾಶ ಇದ್ದರೆ ನಿರಂತರ ಕೆಲಸ ಮಾಡ್ತಾ ಇರುವ ಈ ಮರವಂತೆ ತ್ರಾಸಿ ಬೀಚ್ ಆ ಗಿನ್ನಿಸ್ ಬುಕ್ಕಲ್ಲಿ ಇಷ್ಟೊತ್ತಿಗೆ ದಾಖಲಾಗಿ ಹೋಗ್ತಿತ್ತು. ತ್ರಾಸಿ ಮರವಂತೆ ಪಾರ್ಕಿಗೆ ಸಿಕ್ತಿತ್ತು ಅಂತ ಒಂದು ಅವಾರ್ಡು. ಒಂದಲ್ಲ ಒಂದು ನೆವದಲ್ಲಿ ಪಾರ್ಕ್ನಲ್ಲಿ ಅಗಿಯೋದು, ಇಂಟರ್ಲಾಕ್ ಹಾಕೋದು ನಡೆದೇ ಇರುತ್ತೆ. ಈಗ ಮತ್ತೆ ಇಂಟರ್ಲಾಕ್ ಸಾಲು, ಕಾಂಕ್ರೀಟ್ ಕಾಡು. ಹಿಂದೆ ಇಲ್ಲಿ ಅರಣ್ಯ ಇಲಾಖೆ ಆಮೆ ಸಂರಕ್ಷಣೆ ಮಾಡ್ತಿದ್ದರು. ಈಗ ಜೀವಂತ ಆಮೆ ಬದಲು ಸಿಮೆಂಟ್ ಆಮೆ ಕೂತಿದೆ. ವೀಕ್ಷಣೆಗೆ ಒಂದಿಷ್ಟು ಬೆಂಚ್ ಹಾಕಲಾಗಿದೆ. ಆದರೆ ಪಾರ್ಕ್ನಲ್ಲಿ ಏನಾಗುತ್ತೆ ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಏನು ಮಾಡ್ತಾರೆ, ಅನುದಾನ ಎಷ್ಟು, ಯಾಕೆ ಮಾಡ್ತಾರೆ ಅನ್ನೋದು ಮುಚ್ಚಿಟ್ಟು ಕಣ್ಣು ಕಟ್ಟಿ ಕೆಲಸ ಮಾಡುವ ಜರೂರತ್ತಾದರೂ ಏನಿತ್ತು? ಹೋಗ್ಲಿಕ್ಕೆ ಕೊನೆ ಪಕ್ಷ ಇದು ಸರ್ಕಾರದಿಂದನ, ಇಲಾಖೆಯಿಂದನ, ಖಾಸಗಿಯ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾರೆ, ಇಲ್ಲಿ ಏನಾಗುತ್ತೆ ಅನ್ನೋ ಒಂದು ಚಿಕ್ಕ ಸುಳುವು ಸಹಿತ ಸಿಗೋದಿಲ್ಲ ರೀ.
ಅದರ ಬದಲು ಬಣ್ಣದ ಕಾರಂಜಿ, ಮಕ್ಕಳ ಪಾರ್ಕು, ಸಾಂಸ್ಕೃತಿಕ ವೇದಿಕೆ ಮೂಲಕ ರಜಾ ದಿನ ಇನ್ನಿತರ ದಿನಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಿದ್ರೆ ಶಹಬಾಸ್ ಅನ್ಬಹುದಿತ್ತೇನೋ. ಬೇರೆ ಬೇರೆ ರಾಜ್ಯದ ಕಲಾವಿದರು, ಕಲಾ ಪ್ರಕಾರಗಳ ಸಮ್ಮೇಳನ ನಡೆಸಿ ಪ್ರವಾಸಿಗರ ಸೆಳೆಯಬಹುದಿತ್ತು. ಕರಾವಳಿಯ ಫುಡ್ ಮೇಳ ನಡೆಸಿ ಇಲ್ಲಿನ ಆಹಾರ ಪರಿಚಯಿಸುವ, ಇಲ್ಲಿನ ಪರಿಸರಗಳನ್ನು, ಇಲ್ಲಿನ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ಕೆಲಸವನ್ನು ಮಾಡಬಹುದಿತ್ತು. ಅದು ಆಗ್ತಾ ಇಲ್ಲ. ಪಾರ್ಕ್ ಮಾತ್ರ ದಿನ ದಿನ ಅಗಿತಾನೆ ಇರುತ್ತೆ, ದಿನ ದಿನ ಬಣ್ಣ ಬದಲಾಯಿಸ್ತಾನೆ ಇರುತ್ತೆ. ಏನಾಗುತ್ತೆ ಅನ್ನೋದು ಮಾತ್ರ ಚಿದಂಬರ ರಹಸ್ಯ. ಇನ್ನು ಸಂಜೆಯಂತೂ ಮರವಂತೆ ಬೀಚು ಟಪೋರಿಗಳ ಅಡ್ಡ. ಇಲ್ಲಿ ಮಜಾ ಎಂಜಾಯ್ ಮಾಡಲಿಕ್ಕೆ ಬರ್ತಾರೆ. ಆದರೆ ಇವರು ಕುಡಿದು ಚಿತ್ತಾದ ನಂತರ ಆ ಬಾಟಲ್ಗಳನ್ನು ಒಡೆದು ಅಲ್ಲೇ ಹಾಕಿ ಹೋಗ್ತಾರೆ. ಇವಾಗ ಪರಿಸರ ನಮ್ಮದಲ್ವ, ಈ ಪರಿಸರ ಸಂರಕ್ಷಣೆ ಪೂರ್ತಿ ನಮ್ಮ ಮೇಲಿದೆಯಲ್ವ. ನಮ್ಮ ಯುವ ಸಮಾಜ ಯಾವ ಕಡೆ ಹೋಗ್ತದೆ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಈ ರಾತ್ರಿ ಬಂದು ಕೂತು ಕುಡಿದು ಎಲ್ಲ ಆದ ನಂತರ ಅಲ್ಲಿ ತಂದ ತಿಂಡಿ, ಪ್ಲಾಸ್ಟಿಕ್ ತೊಟ್ಟೆಗಳನ್ನು, ಬಾಟೆಗಳನ್ನು ಅಲ್ಲೇ ಬಿಸಾಕಿ ಹೋಗ್ತಾರೆ. ಇಲ್ಲಿ ಬೈಂದೂರಲ್ಲಿ ಸ್ವಚ್ಛ ಕಡಲ ಕಿನಾರೆ ಹೇಳ್ತಕ್ಕಂಥ ಶಾಸಕರ ನೇತೃತ್ವದಲ್ಲಿ ಒಂದು ಸಂಸ್ಥೆ ಕೆಲಸ ಮಾಡುತ್ತೆ. ಹಾಗೆ ಬೇರೆ ಬೇರೆ ಸಾರ್ವಜನಿಕರು ಇಲ್ಲಿ ಈ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾರೆ. ಅವರು ಎಷ್ಟು ಕಸವನ್ನು ತೆಗೆದಿರ್ತಾರೋ ಮತ್ತು ಒಂದೇ ವಾರದಲ್ಲಿ ಅಷ್ಟೇ ಕಸ ಬಂದುಬಿಡ್ತದೆ. ಸ್ನೇಹಿತರೆ, ಹಾಗೆ ಇಲ್ಲಿ ನಡೆದಿರೋ ಒಂದು ಅಪಸವ್ಯವನ್ನು ಇಲ್ಲಿ ನಾವು ನೆನಪು ಮಾಡಿಕೊಡ್ತಿದ್ರೆ ಅದು ಸರಿಯಾಗೋದಿಲ್ಲ. ಇಲ್ಲಿ ಗೂಡಂಗಡಿ ನಡೀತಾ ಇರುವ ಒಬ್ಬ ವ್ಯಕ್ತಿಯ ಮರ್ಡರ್ ಸಹಿತ ಆಯಿತು. ಅದು ಕೊಲೆ ಯಾಕೆ ಮಾಡ್ತಿರೋ, ಯಾರು ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದು ಇನ್ನೂ ಸಹಿತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಕೊಲೆ ನಡೆದು ಒಂದು ದಶಕವೇ ಮುಗಿದೋಯ್ತು. ಇಷ್ಟು ಸಾಕಲ್ವ ಮರವಂತೆಯ ಬೀಚು ಸಂಜೆ ನಂತರ ಏನು ಆಗ್ತದೆ ಅನ್ನೋದಕ್ಕೆ ಸಾಕ್ಷಿ. ಮರವಂತೆ ಕೇಳ್ತೆ ರಕ್ಷಣೆ ಯಾರು ಮಾಡ್ತಾರೆ? ನಾನು ಮರವಂತೆಯಾಗಿಯೇ ಉಳಿತೀನ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಮರವಂತೆ ಪ್ರಕೃತಿಯ ಕವಿತೆಯಾದ ಕಡಲ ತೀರ, ಮರವಂತೆ ಆಗಿಯೇ ಇರಬೇಕು. ನೀವೇನೆಂತೀರ? ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.